ದಿವಸ ಮುಂಚಿತವಾಗಿ ತುಂಬ ಜನ ಹೋಗ್ತಾರೆ ತಯಾರಿಗೆ. JDSನವರು ಕೂಡ ಒಂದು ದಿವಸ ಮುಂಚಿತ ನೆಕ್ಸ್ಟ್ ಡೇ ಕಾರ್ಯಕ್ರಮ ಅದು ಯಶಸ್ವಿ ಆಗಬೇಕು ಅಂತ ತಯಾರಿಗೆ ಅವರು ಹೋಗ್ತಾ ಇರ್ಬೋದು ಅಂತ ನನ್ನ ಅನಿಸಿಕೆ. ವ್ಯತ್ಯಾಸಗಳಿಲ್ಲ. 30ನೇ ತಾರೀಕಿನ ದಿನ ಭಾನುವಾರ ದಿನ JDSನ ಸಮಾವೇಶ ಸರ್ ಪಾದಯಾತ್ರೆಯಲ್ಲಿ ನೋಡಿ, ಒಂದು JDSನವರು ಮೊನ್ನೆಂದೀಚೆ ಕುಮಾರಸ್ವಾಮಿ ಅವರು ನಿನ್ನೆ ಹೇಳಿಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಇವತ್ತಿನ ದಿನಗಳಲ್ಲಿ ಸುಪ್ರೀಂ JDSನ ಅವ್ರು ಹೇಳಿದ್ದಾರೆ, ಎಲ್ಲ ಒಟ್ಟಿಗೆ ಸೇರಿಕೊಂಡೆ ನಾವು ಇದು ಮಾಡ್ತಾ ಇರುವಂಥದ್ದು, ಈ ರೀತಿಯ ಅನ್ಯಾಯಗಳಿಗೆ ಎದುರಿಸಿ ಹಾಕಬೇಕು ಅಂತ ಹೇಳೋದು ನಮ್ಮದು ಭಾವನೆ ಇದೆ ಅಂತ ಅವರು ಹೇಳಿದ್ದಾರೆ. ಅದಕ್ಕೆ ಅದರಲ್ಲಿ ಯಾವುದೇ ವ್ಯತ್ಯಾಸ ಇದೆ ಅಂತ ನಾನು ಭಾವಿಸ್ತಾ ಇಲ್ಲ. ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಇಲ್ಲ ಅನ್ನುವಂಥ DKಶಿ ಅವರು ಹೇಳಿದ್ದಾರೆ. ಸಾಕಷ್ಟು ವಿವಾದ. ನೋಡಿ, ನಾನು ನಿಮ್ಮಲ್ಲಿ ಒಂದು ಕೇಳಲಿಕ್ಕೆ ಇಚ್ಛಪಡ್ತೇನೆ. ಇದೊಂದು ದೇಶದ ಸಂಸ್ಕೃತಿ ಸಂಸ್ಕಾರದ ಒಂದು ಕೇಂದ್ರ ಬಿಂದು ಇವತ್ತು ಚಾಮುಂಡಿ ಮತ್ತು ದಸರಾ, ಚಾಮುಂಡೇಶ್ವರಿ ದೇವಸ್ಥಾನ ಮತ್ತು ದಸರಾ ಉತ್ಸವ. ಇದೊಂದು ಹಿಂದೂ ಧರ್ಮದ ಮೇಲೆ ನೇರ ಪ್ರಹಾರ ಮಾಡಿದಂಗೆ ಆಗೋದಿಲ್ವ? ನಾನು ಕೇಳುವಂಥದ್ದು, ಯಾವುದೇ ಮಸೀದಿಗಳಿರ್ಬೋದು, ಯಾವುದೇ ಚರ್ಚ್ಗಳಿರ್ಬೋದು, ಅವರು ಕೂಡ ಅವರ ಬೇರೆ ಬೇರೆ ವಾರ್ಷಿಕ ಜಾತ್ರೆಗಳಿರ್ಬೋದು, ಅವರ ಧರ್ಮದ ಆಚರಣೆಗಳಿರ್ಬೋದು, ಬೇರೆ ಬೇರೆ ಇದನ್ನು ಮಾಡ್ತಾ ಇರ್ತಾರೆ. ಅಲ್ಲಿ ಯಾರಾದರೂ ಬೇರೆಯವರು ಹೋಗಿ ಅಲ್ಲಿ ಹಸ್ತಕ್ಷೇಪ ಮಾಡ್ತಾರಾ? ನಾನು ನನ್ನ ಮನೆಯ ಗೃಹ ಪ್ರವೇಶ ಉಂಟು, ಆಹ್ವಾನ ಎಲ್ಲರಿಗೂ ಕೊಡ್ತೇನೆ, ಪೂಜೆ ನಾನೇ ಮಾಡುತ್ತಾನೆ. ಇವತ್ತು ಗಣೇಶೋತ್ಸವ ಉಂಟು, ಗಣೇಶೋತ್ಸವ ಎಲ್ಲ ಕಡೆ ಸಾರ್ವಜನಿಕರು ಎಲ್ಲರೂ ಸೇರ್ತಾರೆ. ಸಾರ್ವಜನಿಕರು ದಸರಾ ಉತ್ಸವಕ್ಕೆ ಎಲ್ಲರೂ ಬರಬೇಕು, ಎಲ್ಲರೂ ನೋಡಬೇಕು. ಯಾಕೆ ನಮ್ಮ ಸಂಸ್ಕೃತಿ ಸಂಸ್ಕಾರಗಳನ್ನು ಮಾಡಬೇಕು. ನಾನು ಕೇಳುವಂಥದ್ದು, ಇವತ್ತು ಯಾರನ್ನು ಉದ್ಘಾಟನೆ ಕರೆದಿಯಾರ ಅವರು ನಿಮ್ಮ ಅಲ್ಲಿಯ ಯಾವುದು ಇದೆಲ್ಲ ಕುಸ್ತಿ ಪಂದ್ಯಾಟ ಉದ್ಘಾಟನೆ ಮಾಡಲಿ, ಯುವಜನ ಮೇಳ ಉದ್ಘಾಟನೆ ಮಾಡಲಿ, ಮಹಿಳೆಯರದ್ದು ಯಾವುದಾದ್ರು ಉದ್ಘಾಟನೆ ಮಾಡಲಿ, ಅಥವಾ ನಿಮ್ಮ ಬೇರೆ ಯಾವುದೇ ಕಾರ್ಯಕ್ರಮ ಅದನ್ನು ಉದ್ಘಾಟನೆ ಮಾಡಲಿ. ಆದರೆ ಸ್ವತಃ ಆ ಧರ್ಮದ ಮೇಲೆ ಆಚರಣೆ ಮಾಡುವವರು ಅದನ್ನು ಉದ್ಘಾಟನೆ ಮಾಡಬೇಕು ಹೊರತು ಆ ಧರ್ಮವನ್ನು ಆಚರಣೆ ಮಾಡದವರು ಅದನ್ನು ಉದ್ಘಾಟನೆ ಮಾಡುವಂಥದ್ದು ಅಷ್ಟು ಒಳ್ಳೆಯ ಸಂಪ್ರದಾಯ ಅಲ್ಲ. ಸಂಪ್ರದಾಯ ಮಾತ್ರ ಅಲ್ಲ, ಇದೊಂದು ಪ್ರಹಾರ. ಒಂದು ದಸರಾ ಹಬ್ಬದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಆ ಧಾರ್ಮಿಕ ಕಾರ್ಯಕ್ರಮಕ್ಕೆ ಯಾರು ಇರಬೇಕೋ ಅವರೇ ಇರಬೇಕು. ಭಾಗವಹಿಸುವಿಕೆ ಯಾರು ಬೇಕಾದ್ರೂ ಮಾಡ್ಬೋದು. ಅಥವಾ ಧಾರ್ಮಿಕ ಕಾರ್ಯಕ್ರಮಗಳನ್ನು ಬಿಟ್ಟು ಇತರ ಕಾರ್ಯಕ್ರಮಗಳೇನುಂಟು ಅದನ್ನು ಯಾರು ಬೇಕಾದ್ರೂ ಉದ್ಘಾಟನೆ ಮಾಡ್ಬೋದು. ನಾನು ಅವರ ಭಾಷಣವನ್ನು ಕೇಳಿದ್ದೀನಿ. ಆ ಭಾಷಣದಲ್ಲಿ ಅವರು ನೇರ ಪ್ರಹಾರ ಮಾಡ್ತಾ ಇದ್ದಾರೆ. ಹಿಂದೂ ಧರ್ಮದ ಮೇಲೆ, ಕೇಸರಿ ಬಣ್ಣದ ಮೇಲೆ, ತಿಲಕ, ಹಣೆಗಿಡುವಂಥ ತಿಲಕದ ಮೇಲೆ. ಇವತ್ತು ದೇವಿಯ ಆರಾಧನೆ ಮಾಡುವವರು, ಚಾಮುಂಡೇಶ್ವರಿ ಆರಾಧನೆ ಮಾಡುವಂಥವರು ಎಲ್ಲರೂ ಇರ್ಬೋದು, ಇರಲಿಕ್ಕಿಲ್ಲ ಅಂತ ನಾನು ಹೇಳೋದಿಲ್ಲ, ಎಲ್ಲರೂ ಹೋಗ್ತಾರೆ ಅಲ್ಲಿಗೆ. ಆದರೆ ವಿಧಿವಿಧಾನವನ್ನು ನೆರವೇರಿಸುವವರು ಯಾರಿದ್ದಾರಾ ಅಂಥವರಿಂದ ಮಾತ್ರ ಅದನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಇದು ಒಂದು ರೀತಿಯಲ್ಲಿ ಇವತ್ತೇನಾಗಿದೆ, ಹಿಂದೂಗಳ ಒಂದು ಸೆಂಟಿಮೆಂಟ್ನ ಮೇಲೆ ಒಂದು ಪ್ರಹಾರ ಮಾಡಿದಾಗೆ ಕರ್ನಾಟಕ ರಾಜ್ಯದ ಆಡಳಿತ, ವಿಶೇಷವಾಗಿ ಸಿದ್ದರಾಮಯ್ಯರು ಮತ್ತು DK ಶಿವಕುಮಾರ್ ಮಾಡ್ತಾ ಇರುವಂಥದ್ದು ಹಿಂದೂಗಳಿಗೊಂದು ಸವಾಲು. ನಿಮ್ಮ ಧರ್ಮದ ಆಚರಣೆ ನಾವು ಹೇಳಿದಂತೆ ನಡಬೇಕು ಅಂತ ಹೇಳುವಂಥ ಈ ಒಂದು ಗದಾಪ್ರಹಾರ ಮಾಡುವಂಥದ್ದಿದೆಯಲ್ಲ, ಇದನ್ನು ಯಾರೂ ಒಪ್ಪಿಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಇವರು ಮಾಡ್ತಾ ಇರುವಂಥದ್ದು, ದಿಸ್ ಕಾಂಗ್ರೆಸ್ ಪೀಪಲ್ ಆರ್ ಪ್ಲೇಯಿಂಗ್ ವಿತ್ ದಿ ಸೆಂಟಿಮೆಂಟ್ಸ್ ಆಫ್ ಹಿಂದೂಸ್. ಒಂದು. ಎರಡನೇದಾಗಿ, ಆನ್ ದಿ ಬೇಸಿಸ್ ಆಫ್ ಲೆಫ್ಟಿಸ್ಟ್ ಆ್ಯಟಿಟ್ಯೂಡ್, ದಿ ಕಾಂಗ್ರೆಸ್ ಪೀಪಲ್ ಆರ್ ರಿಯಲಿ they are doing their activities to see that ಆ ಮೈನಾರಿಟಿ ವೋಟ್ಸ್ ಅಪೀಸ್ಮೆಂಟ್ ಪಾಲಿಸಿ ಉಂಟಲ್ಲ ಅದಕ್ಕೆ ಹೆಚ್ಚು ಒತ್ತು ಕೊಡುವಂಥದ್ದು. ಯಾವತ್ತೂ ಕೂಡ ನಾನು ಹೇಳ್ತೇನೆ, ಈ ಓಲೈಕೆ ರಾಜನೀತಿ ಉಂಟಲ್ಲ, ಇದು ದೇಶವನ್ನು, ರಾಜ್ಯವನ್ನು ಕುಲಗೆಡಿಸ್ತದೆ. ಓಲೈಕೆ ರಾಜಕಾರಣದಲ್ಲಿ ನಿಸ್ಸೀಮರು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್. DK ಶಿವಕುಮಾರ್ ಅವರು RSS ಬಗ್ಗೆ ಮಾತಾಡ್ತಾರೆ ಸದನದಲ್ಲಿ. ಅದಾದ ಒಂದು 10 ದಿನದ ಬಳಿಕ DK ಶಿವಕುಮಾರ್ ಅವರು ಕ್ಷಮಾಪಣೆಯನ್ನು ಸಹ ಕೇಳ್ತಾರೆ. ಅಂದರೆ ಸ್ವಂತ ಚರ್ಚೆಗಳು ನಡೀತಾರೆ ಸರ್. DK ಶಿವಕುಮಾರ್ ಈ ಥರ ಹೇಳಿ ಸರಿಯಲ್ಲ, ಹಂಗೆ ಹಿಂಗೆ ಅಂತ. ಸರ್, DK ಶಿವಕುಮಾರ ನಾಟಕಗಳು ಎಷ್ಟರ ಮಟ್ಟಿಗಿದೆ ಅಂತ ಹೇಳಿದರೆ, ಇಶ್ಯೂಸ್ ಎಲ್ಲ ಡೈವರ್ಟ್ ಮಾಡಲಿಕ್ಕೆ, ಇವತ್ತಿನ ಇಶ್ಯೂ ನಾಳೆಗಿಲ್ಲ, ನಾಳೆ ಇಶ್ಯೂ ನಾಳ್ದಿಗಿಲ್ಲ, ಈ ಇಶ್ಯೂ ಡೈವರ್ಟ್ ಮಾಡೋದರಲ್ಲಿ ಏನಾದರೂ ಇವತ್ತು ನೋಬೆಲ್ ಪ್ರಶಸ್ತಿ ಏನಾದರೂ ಕೊಡುವಂಥದ್ದಿದ್ದರೆ ಅದು DK ಶಿವಕುಮಾರಿಗೆ ಕೊಡಬೇಕು.
ನಾನು ನಿಮ್ಮಲ್ಲಿ ಕೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ, ಕುಂಭಮೇಳಕ್ಕೆ ಹೋಗಿ ಭಾರಿ ದೊಡ್ಡ ಸ್ನಾನ ಮಾಡ್ತಾರೆ, ಇಲ್ಲಿ ಬಂದು ಕುಂಭಮೇಳದ ವ್ಯವಸ್ಥೆಗಳು ಭಾರಿ ಚೆನ್ನಾಗಿ ಆಗಿಲ್ಲ ಅಂತ ಹೇಳ್ತಾರೆ. ಏನಿದರ ಅರ್ಥ? ವ್ಯವಸ್ಥೆಗಳು ಚೆನ್ನಾಗಿಲ್ಲದಲ್ಲಿಗೆ ಇವರು ಯಾಕೆ ಹೋಗಬೇಕು? ಕುಂಭಮೇಳದಲ್ಲಿ ಸ್ನಾನ ಮಾಡಿದಾಗ ಭಾರಿ ಚೆನ್ನಾಗಿತ್ತು, ಮತ್ತೊಂದಿತ್ತು. ಈ ರೀತಿ ಯಾರೋ ಅವರ ಪಾರ್ಟಿಯ ಪ್ರಮುಖರು ಹೇಳಿದ ತಕ್ಷಣ ಅದಕ್ಕೆ ಬೇಕಾದಂಥ ನಾಟಕ ಆಡಲಿಕ್ಕೆ ಇವರು ಸಿದ್ಧರಿದ್ದಾರೆ. ಇದು ಅಷ್ಟು ಒಳ್ಳೆಯದಲ್ಲ. ನಾನು ಕೇಳುವಂಥದ್ದು, ಇವತ್ತು ಸ್ವಾತಂತ್ರ್ಯೋತ್ಸವ, ಆವತ್ತು ಫ್ಲ್ಯಾಗ್ ಹಾಸ್ಟಿಂಗ್ ಯಾರು ಬೇಕಾದ್ರೂ ಮಾಡಲಿ, ಭಾರತ ದೇಶದ ಯಾವುದೇ ನಾಗರಿಕ ಅಥವಾ ಅದಕ್ಕೆ ಸಂಬಂಧಪಟ್ಟವರು ಯಾರು ಬೇಕಾದ್ರೂ ಮಾಡ್ಬೋದು. ಇವತ್ತು ರಾಜ್ಯೋತ್ಸವ ಯಾರು ಬೇಕಾದ್ರೂ ಆದರೆ ದಸರಾ ಉತ್ಸವ ಸ್ವಾತಂತ್ರ್ಯೋತ್ಸವದ ರೀತಿ ಆಗಲ್ಲ, ದಸರಾ ಉತ್ಸವ ರಾಜ್ಯೋತ್ಸವದ ರೀತಿ ಆಗಲ್ಲ. ನನ್ನ ಮನೆಯ ಗೃಹ ಪ್ರವೇಶಕ್ಕೆ ನಾನು ಎಲ್ಲರನ್ನು ಬರಲಿಕ್ಕೆ ಹೇಳ್ತೇನೆ, ಆದರೆ ಗೃಹ ಪ್ರವೇಶದಲ್ಲಿ ಮಾಡುವಂಥ ಕಾರ್ಯಕ್ರಮಗಳು, ವಿಧಿವಿಧಾನ, ಅದಕ್ಕೆ ಸಂಬಂಧಪಟ್ಟವರು ಮಾಡಬೇಕು, ಯಾರು ಬಂದು ಮಾಡೋಕ್ಕಾಗಲ್ಲ. ಚಾಮುಂಡಿ ಬೆಟ್ಟ ಯಾರು ಸರ್? ನೋಡಿ, ನಾನು ಹೇಳಿದೆ ಅಲ್ಲ, ಭಾರತ ದೇಶ ಯಾರ್ದು? ನಮ್ಮದೆಲ್ಲರದು, ಭಾರತೀಯರದು. ಆದ ಕಾರಣ ಅದಕ್ಕೆ ಯಾರು ಬೇಕಾದ್ರೂ ಫ್ಲ್ಯಾಗ್ ಹಾಸ್ಟಿಂಗ್ ಮಾಡ್ಬೋದು. ನಿಮ್ಮ ಚಾಮುಂಡಿ ಬೆಟ್ಟ ಅದು ಇಡೀ ದೇಶದ ಹೆಮ್ಮೆ, ಕರ್ನಾಟಕದ ಹೆಮ್ಮೆ, ಅದು ಎಲ್ರಿಗೂ ಸೇರಿದ್ದು. ಅದನ್ನು ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಆ ಚಾಮುಂಡಿ ಬೆಟ್ಟದಲ್ಲಿರುವಂಥ ಚಾಮುಂಡೇಶ್ವರಿ ಅದು ಹಿಂದೂಗಳ ಧಾರ್ಮಿಕ ವಿಧಿವಿಧಾನಕ್ಕೆ ಸಂಬಂಧಪಟ್ಟದ್ದು. ಅದನ್ನು ಎಲ್ರಿಗೂ ಸೇರಿದ್ದು ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ.